ನಮಸ್ಕಾರ. 2026ರಲ್ಲಿ ಬಹಳಷ್ಟು ವಿಶೇಷಗಳನ್ನು ನಾವು ಹೇಳ್ಬೋದು. ತುಂಬ ಜನ ಹೇಳ್ತಿರ್ತಾರೆ, ಸರ್ ನನಗೆ ನಂದು ಡೇಟ್ ಆಫ್ ಬರ್ತು ಟೈಮ್ ಏನಿಲ್ಲ ಸರ್ ಹುಟ್ಟಿರೋದು ಅಂತ ಹೇಳ್ತಿರ್ತಾರೆ. ಅಂಥವ್ರು ನಾನು ಏನು ಹೇಳ್ತೀನಿ ಅಂತಂದರೆ, ನಿಮ್ಮ ಒಂದು ನನ್ನ ಗುರುಗಳು ಕೊಟ್ಟಂಥ ಪುಸ್ತಕ ಹಸ್ತ ಸಂಜೀವಿನಿ ಅಂತೇಳಿ, ಅದರಲ್ಲಿ ಮೇಧಾವಿಜಯನ ಋಷಿ ಬರೆದಿರುವಂಥದ್ದು. ಇದರಲ್ಲಿ ನಿಮ್ಮ ಒಂದು ಈ 10 ಬೆರಳುಗಳನ್ನು ನಿಮ್ಮ ಆಯಸ್ಸನ್ನು ಅಂದರೆ ವಯಸ್ಸನ್ನು ಲೆಕ್ಕಾಚಾರ ಮಾಡಿ ಯಾವ ಒಂದು ಬೆರಳಿನ ಈ ಸ್ಥಾನಗಳಲ್ಲಿ ನಿಮ್ಮ ಏಜ್ ಬೀಳುತ್ತೋ ಅದ್ರ ಮೂಲಕ ನಿಮ್ಮ ಭವಿಷ್ಯವನ್ನು ಹೇಳ್ಬೋದು. ಹಸ್ತರೇಖೆಯಲ್ಲಿ ನಿಮ್ಮ ವಯಸ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಭವಿಷ್ಯವನ್ನು ಹೇಳ್ಬೋದು. ಪ್ರಶ್ನೆ ಕುಂಡ್ಲಿಯನ್ನು ಅದಕ್ಕೆ ಅಪ್ಲೈ ಮಾಡಿ ಹೇಳ್ಬೋದು. ಈ ಥರ ನಾನಾ ರೀತಿಯಲ್ಲಿ ಹೇಳ್ಬೋದೇ ಹೊರತು ಡೇಟ್ ಆಫ್ ಬರ್ತ್ ಗೊತ್ತಿಲ್ಲದೆ ಇದ್ದಾಗ ಬ್ಲೈಂಡಾಗಿ ಯಾವುದೋ ಒಂದು ರಾಶಿನ ನೀವು ಫಾಲೋ ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ಎರಡನೇದಾಗಿ ಬಂದು ಈ ಒಂದು ಕುಂಭರಾಶಿ ಹೊಡೆದಂಥವ್ರು ಬಹಳ ನನಗೆ ನೆಗೆಟಿವ್ ಆಗಿ ಕಾಣ್ತಿರೋದನ್ನೇ ಫಸ್ಟ್ ನಾನು ಹೇಳ್ತೀನಿ. ಯಾಕೆಂದರೆ ಪಾಸಿಟಿವ್ ಅನ್ನೋದು ಇರಲಿ, ನೆಗೆಟಿವಲ್ಲಿ ಫೈನಾನ್ಷಿಯಲ್ ಲಾಸ್ಗಳಾಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಕೆಲವರು ಏನು ಮಾಡ್ತಾರೆ, ಹೆಸರನ್ನು ಶೇರ್ ಮಾರ್ಕೆಟಲ್ಲಿ ಕಳ್ಕೊಂಡೆ, ಇನ್ನೊಂದು ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿ ಕಳ್ಕೊಂಡೆ ಅಂತಿರ್ತಾರೆ. ಈ ಒಂದು ಗ್ಯಾಂಬ್ಲಿಂಗ್ ಅಂತ ಏನು ಹೇಳ್ತಾರೆ, ಜೂಜಿನ ನೇಚರ್ ಇರುವಂಥ ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ. ಈ ವರ್ಷದಲ್ಲಿ ನಿಮಗೆ ಲಾಸ್ ಆಗುತ್ತೆ. ಅವಾಯ್ಡ್ ಮಾಡಿ, ಬೇರೆ ಬಿಸ್ನೆಸ್ಗಳನ್ನ ಮಾಡಿ. ಯಾವತ್ತೂ ಕೂಡ ಮಲ್ಟಿಪಲ್ ಕರಿಯರು, ಮಲ್ಟಿಪಲ್ ಬಿಸ್ನೆಸ್ ಐಡಿಯಾಗಳು ನಮ್ಮ ಹತ್ರ ಇರಬೇಕು. ಒಂದನ್ನೇ ನಾವು ನಂಬ್ಕೊಂಡಾಗ ನಾವು ಫೇಲ್ಯೂರ್ ಆಗೋ ಸಾಧ್ಯತೆ ಜಾಸ್ತಿ. ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ನ ಕ್ರಿಯೇಟ್ ಮಾಡೋ ಧೈರ್ಯ, ಬುದ್ಧಿಶಕ್ತಿ ನಮಗೆ ಇರಬೇಕು. ಈ ಕಾಲದಲ್ಲಿ ಅವೆಲ್ಲ ಸುಲಭ. ಸೊ ಲಾಸ್ ಆಗೋ ಸಾಧ್ಯತೆ ಇರೋದ್ರಿಂದ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಬೇಡಿ. ಎರಡನೇದಾಗಿ ಬಂದು ಕಣ್ಣಿನ ಆರೋಗ್ಯದ ಕಡೆ ಗಮನ ಕೊಡಿ. ಕುಟುಂಬದಲ್ಲಿ ಕಿರಿಕಿರಿಗಳಾಗೋ ಸಾಧ್ಯತೆ ಇರುತ್ತೆ. ನಿಮ್ಮ ಮಾತಿಂದನೇ ಅನವಶ್ಯಕವಾಗಿ ಮಾತಾಡಿ ಕೋಪವನ್ನು ತೋರಿಸಿ, ಅಥವಾ ಇದು ನೀವು ಮಾತಾಡಿದ್ದನ್ನ ಅವ್ರು ಇನ್ನೊಂದು ಥರ ತಪ್ಪಾಗಿ ತಿಳ್ಕೊಂಡು ನಿಮ್ಮ ಮೇಲೆ ಅಪವಾದಗಳು ಬರೋ ಸಾಧ್ಯತೆಗಳಿರುತ್ತೆ. ಕೇರ್ಫುಲ್ಲಾಗಿ ನೀವು ಇರಬೇಕಾಗತ್ತೆ. ಆಮೇಲೆ ಈ ಒಂದು ಮಕರ ರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ ಬಹಳ ಮುಖ್ಯವಾಗಿ 3ನೇ ಮನೆಯಲ್ಲಿ ಶನಿಗ್ರಹ ಇರೋದ್ರಿಂದ ಅನವಶ್ಯಕ ಸಂಚಾರದಿಂದ ಲಾಸ್ ಆಗೋ ಸಾಧ್ಯತೆಗಳಿರುತ್ತೆ. ಆಮೇಲೆ ಈ ಮಕರ ರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ 6ನೇ ಮನೆಯಲ್ಲಿ ಗುರುಗ್ರಹ ಇವಾಗ ಇದೆ, ಬಟ್ ಸ್ವಲ್ಪ ದಿನಗಳಲ್ಲಿ ಬದಲಾವಣೆ ಆಗುವಂಥದ್ದು, ವಿವಾಹದ ಪ್ರಾಪ್ತಿಯಾಗುವಂಥ ಸಾಧ್ಯತೆ ಭಾಳಷ್ಟು ಇದೆ ಅಂತ ಹೇಳ್ಬೋದು. ವಿವಾಹ ಪ್ರಾಪ್ತಿ ಖಂಡಿತವಾಗ್ಲೂ ಆಗುತ್ತೆ. ಆಮೇಲೆ ಅನುಕೂಲಗಳು ಆಗ್ತಾ ಹೋಗುತ್ತೆ, ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಆಮೇಲೆ ಈ ಮಕರ ರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ ಅಷ್ಟಮದಲ್ಲಿರುವಂತಹ ಕೇತು ಗ್ರಹದಿಂದ ಆ್ಯನ್ಸೆಸ್ಟ್ರಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತಹ ನೋವು, ಟೆನ್ಷನ್ನು, ಕಿರಿಕಿರಿಗಳು ಖಂಡಿತವಾಗಲೂ ಕ್ರಿಯೇಟ್ ಆಗುತ್ತೆ. ಅದರ ಜೊತೆಯಲ್ಲಿ ಈ ಒಂದು ನವಮ ಭಾವವನ್ನು ನಾವು ನೋಡ್ತಾ ಇದ್ದರೆ ಇವರು ಸಂಚಾರಗಳನ್ನ ಮಾಡ್ತಾರೆ, ಸಂಚಾರದಿಂದ ಲಾಭವನ್ನು ಪಡೀತಾರೆ. ಆಮೇಲೆ ಇವರಿಗೆ ಒಂದು ರೀತಿ ಬಹಳ ನೆಮ್ಮದಿಯಾಗಿರುವಂಥ, ಸಂತೋಷವಾಗಿರುವಂಥ, ಆಹ್ಲಾದಕರವಾಗಿರುವಂಥ ವಾತಾವರಣ ಕ್ರಿಯೇಟ್ ಆಗುತ್ತೆ. ಸೊ ಇಷ್ಟೆಲ್ಲ ವಿಚಾರಗಳು ಈ ಮಕರ ರಾಶಿಯಲ್ಲಿ ಇರುವಂಥದ್ದು. ಆಮೇಲೆ ಯೂಶ್ವಲಾಗಿ ಇವರು ಇನ್ನೊಂದು ವಿಷಯವನ್ನು ಗಮನದಲ್ಲಿಟ್ಕೋಬೇಕು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮತ್ತು ಹನುಮಾನ್ ಚಾಲೀಸವನ್ನು ಹೇಳೋದನ್ನು ಕೂಡ ಅಭ್ಯಾಸ ಮಾಡಿಕೊಂಡ್ರೆ ಒಳ್ಳೆಯದು. ನೀವು ರೀಸೆಂಟಾಗಿ ಹೇಳ್ತಿರೋ ಒಬ್ಬರು ಗುರುಗಳು ಎಲ್ಲ ಸಮಸ್ಯೆಗೂ ಕೂಡ ನೀವು ಹನುಮಾನ್ ಚಾಲೀಸವನ್ನು ಹೇಳಿದ್ರೆ ಸಮಸ್ಯೆ ಇಲ್ಲ ಅನ್ನೋದಕ್ಕಿಂತ ಅದು ಕಂಟ್ರೋಲಿಗೆ ಬರುತ್ತೆ ಅಂತೇಳಿ. ಸೊ ಅದನ್ನು ನೀವು ಗಮನದಲ್ಲಿಟ್ಕೊಂಡು ಈ ರೆಮಿಡಿಗಳನ್ನ ಫಾಲೋ ಮಾಡಿ. ಏಕೆಂದರೆ ಇದು ಅಧಿಪತಿನೇ ಶನಿಯಾಗಿರೋದ್ರಿಂದ ಇದು ಮಾಡ್ಕೋಬೇಕಾಗತ್ತೆ.